ಅಲ್ಪಸಂಖ್ಯಾತ ಮುಸ್ಲಿಂ ಮುಖಂಡರುಗಳಿಂದ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ನಜೀರ್ ಅಹ್ಮದ್ ರವರಿಗೆ ಅಭಿನಂದನೆ. ಸುದ್ದಿಯ ವಿವರ. ನಗರ ಜನತೆಗೆ ಉತ್ತಮ ಆರೋಗ್ಯ ನೀಡಬೇಕೆಂಬ ಉದ್ದೇಶದಿಂದ ವಿಶೇಷ ಅನುದಾನ ಕೊಡಿಸುವ ಮೂಲಕ ಕೋಲಾರ ನಗರದ ರಹಮತ್ ನಗರದಲ್ಲಿ 4 ಕೋಟಿ ವೆಚ್ಚದಲ್ಲಿ ನೂತನ ಸುಸಜ್ಜಿತ ಆಸ್ಪತ್ರೆ ನಿರ್ಮಾಣ ಮಾಡಲು ಹಾಗೂ ನಗರದ ಮಹಾಲಕ್ಷ್ಮಿ ಲೇಔಟ್ ಫೂಲ್ಶಾ ಮೊಹಲ್ಲಾದಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳ ನಿರ್ಮಾಣ ಮಾಡಲು ಮತ್ತು ಅಲಾಮೀನ್ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ 3 ಜನ ನುರಿತ ಡಾಕ್ಟರ್ಗಳನ್ನು ಹಾಗೂ 2 ಟೆಕ್ನಿಷಿಯನ್ಗಳನ್ನು ನೇಮಕ ಮಾಡಲು ಸರ್ಕಾರದಿಂದ ಅನುಮೋದನೆ ಮಾಡಿಸುವ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ಹಾಗೂ ಎಂಎಲ್ಸಿಗಳಾದ ನಜೀರ್ ಅಹ್ಮದ್ ರವರಿಗೆ ಸಹಕಾರ ನೀಡಿದ ಶಾಸಕರಾದ ಕೊತ್ತೂರು ಮಂಜುನಾಥ್ ರವರಿಗೂ ಹಾಗೂ ಎಂಎಲ್ಸಿಗಳಾದ ಅನಿಲ್ ಕುಮಾರ್ ರವರಿಗೂ ಹಾಗೂ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದ ನಿರ್ದೇಶಕರಾದ ಅಬ್ದುಲ್ ಖಯ್ಯೂಂ ರವರಿಗೆ ಕೋಲಾರ ಜನತೆಯ ಪರವಾಗಿ ಹಾಗೂ ಅಲ್ಪಸಂಖ್ಯಾತ ಮುಸ್ಲಿಂ ಮುಖಂಡರುಗಳ ಪರವಾಗಿ ಹೃದಯಪೂರ್ವಕ ಅಭಿನಂದನೆಗಳನ್ನು ತಿಳಿಸುತ್ತಿರುವುದಾಗಿ ಡಿಸಿಸಿ ಜನರಲ್ ಸೆಕ್ರೆಟರಿ ಸೈಯದ್ ಜಾವೇದ್ ಉರುಫ್ ಸಚಿನ್ ತಿಳಿಸಿದರು. ಈ ಸಂದರ್ಭದಲ್ಲಿ ಎಂಎಲ್ಸಿ ಗ್ರೂಪ್ನ ಇಲಿಯಾಸ್, ಮೊಹಮ್ಮದ್ ಜಾಫರ್ ಸಾಹಬ್, ಮೊಹಮ್ಮದ್ ಅಯಾಜ್, ಜಿನ್ನು, ಇಮ್ರಾನ್ ಖಾನ್, ಯೂನುಸ್ ಖಾನ್, ಸೇಪುರ್ ಅಕ್ರಮ್, ಬೇಕರಿ ಬಾಬು, ಚಾಂದ್ ಭೈ, ಟಿಂಬರ್ ನಯಾಜ್, ನರ್ಸಾಪುರ್ ಪಾಷಾ, ಅನ್ವರ್ ಪಾಷಾ, ಅಲ್ತಾಫ್ ಮುಂತಾದವರು ಉಪಸ್ಥಿತರಿದ್ದರು. ನಜೀರ್ ಅಹ್ಮದ್ ಸಾಹೇಬರು ರಾಜಕೀಯ ಕಾರ್ಯದರ್ಶಿ ಮುಖ್ಯಮಂತ್ರಿಯಾಗಿ ಅವ್ರ ಕಡೆಯಿಂದ ಕೋಲಾರ ನಗರದಲ್ಲಿ ಮಹಾಲಕ್ಷ್ಮಿ ಲೇಔಟಲ್ಲಿ ಒಂದು ಆರೋಗ್ಯ ಹಾಸ್ಪಿಟ್ಲು ಮತ್ತು ಫೂಲ್ಶಾ ಮೊಹಲ್ಲಾದಲ್ಲಿ ಒಂದು ಆರೋಗ್ಯ ಆಸ್ಪತ್ರೆ ಮತ್ತು ರಾಮತ್ ನಗರದಲ್ಲಿ 4 ಕೋಟಿ ವೆಚ್ಚದಲ್ಲಿ ಇನ್ನೊಂದು ಹೊಸ ಆಸ್ಪತ್ರೆ ಆಗಿ ನಿರ್ಮಾಣ ಮಾಡಿರ್ತಾರೆ. ಇದ್ರ ಬಗ್ಗೆ ಮತ್ತು ಅಲಾಮೀನ್ ಹಾಸ್ಪಿಟ್ಲು ಏನಿದೆ ಅಲ್ಲಿ 3 ಡಾಕ್ಟರ್ಸು ಮತ್ತು 2 ಟೆಕ್ನಿಷಿಯನ್ಸ್ಗೆ ಅಪಾಯಿಂಟ್ ಆಗಿದೆ. ಇದರಿಂದ ನಜೀರ್ ಅಹ್ಮದ್ ಸಾಹೇಬರು ಕೋಲಾರಕ್ಕಾಗಿ ವಿಶೇಷವಾಗಿ ಒಂದು ಆರೋಗ್ಯ ದೃಷ್ಟಿ ಇಟ್ಟು ಇದನ್ನೆಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಅದರಲ್ಲಿ ನಜೀರ್ ಅಹ್ಮದ್ ಸಾಹೇಬರಿಗೆ ಒಂದು ನಮ್ಮ ಕಡೆಯಿಂದ ಎಲ್ಲ ಮುಖಂಡರಿಂದ, ಅದೇ ರೀತಿ ನಮಗೆ ನಮ್ಮ ಶಾಸಕರಾದ ಜನಪ್ರಿಯ ಶಾಸಕರಾದ ಕೊತ್ತೂರು ಮಂಜಣ್ಣನವರು ಮತ್ತು ಎಂಎಲ್ಸಿ ನಜೀರ್ ಅಹ್ಮದ್ ಅನಿಲ್ ಅಣ್ಣ ಅವರು ಕೂಡ ಇದರಲ್ಲಿ ತುಂಬ ಸಹಕರಿಸಿದ್ದಾರೆ. ಅವರು ಕೂಡ ನಮ್ಮ ಕಡೆಯಿಂದ ಒಂದು ಕೃತಜ್ಞತೆ ಸಲ್ಲಿಸ್ತಾ ಇದ್ದೀವಿ. ಅದೇ ಇದರಲ್ಲಿ ಅಬ್ದುಲ್ ಖಯ್ಯೂಂ ಸಾಹೇಬರು ಇರ್ಬೋದು, ಅವರು ಕೂಡ ಇದರಲ್ಲಿ ತುಂಬ ಆಸಕ್ತಿ ವಹಿಸಿ ನಜೀರ್ ಅಹ್ಮದ್ ಸಾಹೇಬ್ರಿಗೆ ಹೇಳಿ ಈ ಕೆಲಸವನ್ನು ತುಂಬ ಆದಷ್ಟು ಬೇಗ ಮಾಡಿಸಿದ್ದಾರೆ. ಅವ್ರಿಗೂ ಒಂದು ಕೃತಜ್ಞತೆ ಸಲ್ಲಿಸ್ತಾ ಇದ್ದೀವಿ. ನಮ್ಮ ಅಧ್ಯಕ್ಷರಾದ ಇಲಿಯಾಸ್ ಸಾಹೇಬರು ಮತ್ತು ಜಾಫರ್ ಪೌಂದಾ ಸಾಹೇಬರು, ಅನ್ವರ್ ಸಾಹೇಬರು, ಅಕ್ರಮ್ ಅಣ್ಣವರು, ಚಾಂದ್ಬೈಯವರು ಮತ್ತು ಇಮ್ರಾನು, ಜುನ್ನು, ಅಮೀನ್ ಸಾಹೇಬರು, ಅತಾವುಲ್ಲಾ ಸಾಹೇಬರು, ನಯಾಜ್ ಸಾಹೇಬರು ಎಲ್ಲರೂ ಸೇರಿ ಎಲ್ಲ ನಗರದ ಎಲ್ಲ ಜನಾಂಗದವರು ಎಲ್ಲರೂ ಸೇರಿ ಒಂದು ಒಳ್ಳೆಯ ಕೆಲಸ ನಜೀರ್ ಅಹ್ಮದ್ ಸಾಹೇಬ್ರ ಕಡೆಯಿಂದ ಆಗಿದೆ. ಅವರಿಗೆ ನಮ್ಮ ಕಡೆಯಿಂದ ಒಂದು ಕೃತಜ್ಞತೆ ಸಲ್ಲಿಸ್ತಾ ಇದೆ. ಎಷ್ಟು ರಾಜ ನಮಗೆ ಗೊತ್ತಿಲ್ಲ. ಒಂದು 4 ಕೋಟಿ ರೂಪಾಯಿ ವೆಚ್ಚದಲ್ಲಿ ರಹಮತ್ ನಗರದಲ್ಲಿ ಆಗ್ತಾ ಇದೆ. ಇನ್ನೊಂದು ವಾರ್ಡ್ ಲೆವೆಲಲ್ಲಿ ಹಾಸ್ಪಿಟಲ್ ಆಗ್ತಾ ಇತ್ತಲ್ಲ, ಅದು ಮಹಾಲಕ್ಷ್ಮಿ ಲೇಔಟಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು ಮಹಾಲಕ್ಷ್ಮಿ ಲೇಔಟಲ್ಲೊಂದು, ಫೂಲ್ಶಾ ಮೊಹಲ್ಲಾದಲ್ಲೊಂದು, ಮತ್ತು ಇಲ್ಲಿ ಅಲಾಮೀನ್ ಹಾಸ್ಪಿಟ್ಲ್ ನಡೀತಾ ಇತ್ತು. ಆ ಹಾಸ್ಪಿಟ್ಲಿಗೋಸ್ಕರ 3 ಡಾಕ್ಟರ್ಸು ಮತ್ತು 2 ಟೆಕ್ನಿಷಿಯನ್ಸು ಇದು ಮಾಡಿದ್ದಾರೆ. ಮುಂದೆ ಬರುವಂಥ ದಿನಗಳಲ್ಲಿ ಅಲ್ಲಿ CT ಸ್ಕ್ಯಾನು ಬೇರೆ ಏನೇನೋ ವ್ಯವಸ್ಥೆಗಳಿದೆ, ಅದು ಕೂಡ ನಜೀರ್ ಅಹ್ಮದ್ ಸಾಹೇಬರು ಮಾಡ್ತೀನಿ ಅಂತ ಇದು ಮಾಡಿದ್ದಾರೆ. ಆದಷ್ಟು ವ್ಯವಸ್ಥೆ ಇಲ್ಲಿರೋ ಆರೋಗ್ಯ ಇದರಿಂದ ತುಂಬ ಮುತುವರ್ಜಿ ವಹಿಸಿ ಕೆಲಸವನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅವ್ರಿಗೊಂದು ನಮ್ಮ ಕಡೆಯಿಂದ ಕೃತಜ್ಞತೆ. हमारे कायद नसीर अहमद साहब का हम दिल के गहराई से शुक्रिया अदा करते हैं, जिन्होंने 2 PSC नए सेंटर्स कोलार में तामीर करने की इजाज़त दी है, जैसे कि महालक्ष्मी लेआउट और फूलशा मोहल्ला में 2 PSC सेंटर और हमारे अलामीन हॉस्पिटल में 3 स्पेशलिस्ट डॉक्टर्स और लैब टेक्नीशियंस को तायद किया गया है। और अहमदनगर के हल्के में 4 करोड़ सैंक्शन किए गए। ज़मीन की तलाश में है, इंशाल्लाह ज़मीन मिल गई तो इंशाल्लाह तामीर करने के वास्ते अहमदनगर हल्के में एक बड़ी शानदार हॉस्पिटल बनेगी इंशाल्लाह। और आने वाले दिनों में दूसरी जगह भी जैसे निशान नगर है, वहाँ भी PSA सेंटर बनाने की, जहाँ ज़्यादा से ज़्यादा आबादी है वहाँ पर एक PSA सेंटर हम नसीर अहमद साहब के
हमारे कायद के नक्शे कदम और रहबरी से बनाने की कोशिश करें। हम इसके वास्ते अब्दुल कयूम साहब का हम तहे दिल से शुक्रिया अदा करते हैं, जिन्होंने अपने वक्त को लगाकर इस मेहनत को कामयाब किया, और हमारे कायद नसीर अहमद साहब को जो पॉलिटिकल सेक्रेटरी हैं सीएम का, उनको दिल के गहराइयों से हम शुक्रिया अदा करते हैं, और सारे हमारे शहर के सियासी लीडर का भी हम शुक्रिया अदा करते हैं, जिन्होंने वक्त लगाकर इस काम को कामयाब किया, और हमारे एमएलए और एमएलसी का और हमारे डिस्ट्रिक्ट मिनिस्टर का भी हम तहे दिल से शुक्रिया अदा करते हुए इस काम को मुकम्मल जल्द से जल्द होने की कोशिश करेंगे इंशाअल्लाह। अस्सलाम वालेकुम। आज बड़ी खुशी का दिन है। आज नसीर अहमद साहब हमारे कोलार के वास्ते चार हॉस्पिटलों की तामीर के लिए जो परमिशन लेकर है सीएम के पास, सिद्धरामैया जी के पास से, आज हमें कोलार वाले को बहुत खुशी की दिन है, खुशी का दिन है। और जो अहमदनगर, गुलशा मोहल्ला, महालक्ष्मी लेआउट, दरगाह मोहल्ले में जो हॉस्पिटल है, उसी तरह से 3 जगह नया हॉस्पिटल बनाने के लिए वो परमिशन लेकर है। इंशाअल्लाह बहुत जल्द वो काम भी शुरू हो जाएगा। इसमें कतूर मंजूनाथ, अनिल कुमार, अब्दुल कयूम साहब और शहर के हमारे जो लीडर थे उन्होंने भी साथ रहकर उसके पीछे काम कर नसीर साहब के पास ले जाकर देकर ये काम को अंजाम दिए हुए हैं। आज हम बहुत ही खुशी का दिन है। आज हम नसीर साहब का हमें बहुत शुक्रिया अदा करते हैं, और तहे दिल से हमें कोला वाले उनका शुक्रिया अदा करते हैं।